ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಏನಪ್ಪ ಅಂತಂದ್ರೆ ಒಂದು ಸಮಸ್ಯೆ ಎದುರಾಗಿದೆ. ಯಾವುದಪ್ಪ ಅಂತಂದರೆ ಅದು ಬಯೋಮೆಟ್ರಿಕ್ ಸಮಸ್ಯೆ. ಇನ್ನು ಮುಂದೆ ಬಯೋಮೆಟ್ರಿಕ್ ಆಗಿ ಅಥವಾ ರಿನ್ಯೂವಲ್ಗಾಗಿ ಓಡಾಡುವಂಥ ಪರಿಸ್ಥಿತಿ ಬಂತು. ಅದು ಯಾವ ರೀತಿ ಅಂತೇಳಿ ಹೇಳ್ತೀನಿ ಸ್ನೇಹಿತರೆ. ಗೃಹಲಕ್ಷ್ಮಿಯರೇ ಗಮನಿಸಿ, ಇನ್ನು ಮುಂದೆ ಬಯೋಮೆಟ್ರಿಕ್ ಕಡ್ಡಾಯ ಅಂತೇಳಿ ಕೊಟ್ಟಿದ್ದಾರೆ. ನವೀಕರಿಸಿದ ರಿನ್ಯೂವಲ್ ಮಾಡದಿದ್ರೆ ಏನಪ್ಪ ಅಂತಂದ್ರೆ ನಿಮಗೆ ಬರ್ತಕ್ಕಂಥ 2,000 ರೂಪಾಯಿ ಏನಪ್ಪ ಅಂತಂದ್ರೆ ಕಟ್ ಆಗುವ ಸಾಧ್ಯತೆ ಇರುತ್ತೆ ಅಥವಾ ಕಟ್ ಆಗಲೂಬಹುದು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಂತ್ರಜ್ಞಾನ ಆಧಾರಿತ ಬದಲಾವಣೆಯನ್ನು ತರಲು ಏನಪ್ಪ ಅಂತಂದ್ರೆ ಸರ್ಕಾರ ಮುಂದಾಗಿದೆ. ಯೋಜನೆ ದುರ್ಬಳಕೆ ಮತ್ತು ಅನರ್ಹರಿಗೆ ಹಣ ಸಂದಾಯ ಆಗ್ತಿದೆ. ಅದನ್ನು ತಡೆಗಟ್ಟಲು ಏನಪ್ಪ ಅಂತಂದ್ರೆ ಒನ್ ಟೈಮ್ ಬಯೋಮೆಟ್ರಿಕ್ OTB ಅಂತೇಳಿ ಒಂದು ವ್ಯವಸ್ಥೆ ಬರ್ತಾ ಇದೆ. ಒನ್ ಟೈಮ್ ಬಯೋಮೆಟ್ರಿಕ್ ಅಂತೇಳಿ. ಸೊ ಇದು ಏನಪ್ಪ ಅಂತಂದ್ರೆ ಒನ್ ಟೈಮ್ ಬಯೋಮೆಟ್ರಿಕ್ ತಿಂಗಳ ಮಾಡಬೇಕಾ ಅಥವಾ ಒಂದು ಸಾರಿ ಮಾಡ್ಬೇಕಂತೇಳಿ ಡೌಟ್ ಇರುತ್ತೆ. ಅದು ಒನ್ ಟೈಮ್ ಬಯೋಮೆಟ್ರಿಕ್ ಅಂದರೆ ಒಂದೇ ಸರ್ತಿ ಮಾಡಬೇಕು. ಅದು ಒಂದು ಸರ್ತಿ ಮಾಡಿದರೆ ಮುಗೀತು. ಇನ್ನು ತಿಂಗಳ ನಿಮಗೆ ಏನು ಈ ಹಿಂದೆ ಯಾವ ರೀತಿ ಬರ್ತಾ ಇತ್ತು ಅದೇ ರೀತಿಯಾಗಿ ಹಣವು ಬರುತ್ತೆ. ಸೊ ಇದು ಯಾತಕ್ಕಾಗಿ ತಂದರು ಸ್ನೇಹಿತರೆ ಅಂದರೆ ಸುಮಾರು 100 ಕೋಟಿ ಏನಪ್ಪ ಅಂತಂದ್ರೆ ಹಣ ವೇಸ್ಟ್ ಆಗ್ತಿದೆ ಅಂತೇಳಿ, ದುರ್ಬಳಕೆ ಆಗ್ತಿದೆ ಅಂತೇಳಿ ಆಪಾದನೆ ಮೇರೆಗೆ ಏನಪ್ಪ ಅಂತಂದ್ರೆ ಇದೊಂದು ವ್ಯವಸ್ಥೆ ತಂದಿದೆ. ಯಾಕಂದರೆ GST ಹೊಂದಿರುವವರು ಕೂಡ ಏನಪ್ಪ ಅಂತಂದ್ರೆ ಗೃಹಲಕ್ಷ್ಮಿ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿ ಗೃಹಲಕ್ಷ್ಮಿ ಹಣವನ್ನು ಪಡಿತಾ ಇದ್ರು. ಆದ್ದರಿಂದ ಆ 2 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳನ್ನು ರದ್ದುಪಡಿಸಿ APL ಕಾರ್ಡ್ಗೆ ಬದಲಾವಣೆ ಮಾಡಿದ್ದಾರೆ ಮತ್ತು ಅವರ ಗೃಹಲಕ್ಷ್ಮಿಯಿಂದ ಬರ್ತಕ್ಕಂಥ 2,000 ರೂಪಾಯಿಯನ್ನು ರದ್ದುಪಡಿಸಿದ್ದಾರೆ. ಕಾರಣನೂ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಸುಮಾರು 2 ಲಕ್ಷ ಮಂದಿ ಮೃತಪಟ್ಟಿದ್ದಾರೆ. ಅವರು ಫಲಾನುಭವಿಗಳಾಗಿದ್ದಾರೆ. 50,000ಕ್ಕೆ ಹೆಚ್ಚು ಆದಾಯ ತೆರಿಗೆ ಪಾವತಿದಾರರು ಯೋಜನೆಯ ಲಾಭ ಪಡೆಯುತ್ತಿದ್ದರು. ಕೆಲ ಫಲಾನುಭವಿಗಳ ಖಾತೆಗೆ ಸಂದಾಯವಾದ ಗೃಹಲಕ್ಷ್ಮಿ ಹಣ ಈ ಮೊದಲು ಮಾಡಿರುವ ಸಾಲಕ್ಕೆ ಜಮೆಯಾಗುತ್ತಿದೆ. ಕೆಲವರ ಮೊಬೈಲ್ ಸಂಖ್ಯೆ ಕೂಡ ಬದಲಾಗಿದೆ. ಹೀಗಾಗಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಯೋಜನೆಯ ಖಾತೆಗಳನ್ನು ಮತ್ತೊಮ್ಮೆ ನವೀಕರಣ ಮಾಡಲಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಯಾರಿಗೆ ಗೃಹಲಕ್ಷ್ಮಿ ಹಣ ಇಲ್ಲ ಅಂತೇಳಿ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ. ಯಾರಿಗೆ ಗೃಹಲಕ್ಷ್ಮಿ ಇಲ್ಲ, ಫಲಾನುಭವಿಗಳು APL ಕಾರ್ಡ್ ಅಥವಾ BPL ಕಾರ್ಡ್ ಹೊಂದಿರಬಹುದು, ಆದರೆ ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು. ಇಲಾಖೆ ಈಗಾಗಲೇ ಸುಮಾರು 2 ಲಕ್ಷಕ್ಕೂ ಅಧಿಕ ಕಾರ್ಡ್ಗಳನ್ನು BPLನಿಂದ APLಗೆ ವರ್ಗಾವಣೆ ಮಾಡಿದೆ. ಇದರಲ್ಲಿ ಬಹುತೇಕರು ಆದಾಯ ತೆರಿಗೆ ಪಾವತಿಸುತ್ತಿದ್ದರಿಂದ ಕಾರ್ಡ್ ರದ್ದುಪಡಿಸಲಾಗಿದೆ. ಇವರಿಗೆ ಗೃಹಲಕ್ಷ್ಮಿ ಯೋಜನೆ ರದ್ದಾಗುತ್ತೆ. ಇಲ್ಲಿ ಕೆಳಗಡೆ ಇನ್ನೊಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಸದ್ಯಕ್ಕೆ ನಾವು ಯಾವುದೇ ಫಲಾನುಭವಿ ಹೆಸರನ್ನು ನೇರವಾಗಿ ಡಿಲೀಟ್ ಮಾಡ್ತಿಲ್ಲ. ಇದು ಕೇವಲ ಒನ್ ಟೈಮ್ ಬಯೋಮೆಟ್ರಿಕ್ ಪದ್ಧತಿ. ಮಹಿಳೆಯರು ಕೇವಲ ಒಂದು ಬಾರಿ ಬಯೋಮೆಟ್ರಿಕ್ ನೀಡಿದರೆ ಸಾಕು, ಹಣ ಎಂದಿನಂತೆ ಖಾತೆಗೆ ಜಮೆಯಾಗುತ್ತದೆ. ನವೀಕರಣ ಮಾಡದ ಖಾತೆಗಳು ಮಾತ್ರ ಸ್ವಯಂಚಾಲಿತವಾಗಿ ರದ್ದಾಗ್ತವೆ. ಅಂದರೆ ರಿನ್ಯೂವಲ್ ಮತ್ತು ಬಯೋಮೆಟ್ರಿಕ್ ಮಾಡದ ಕಾರ್ಡ್ಗಳು ಏನಪ್ಪ ಅಂತಂದ್ರೆ ರದ್ದಾಗ್ತವೆ. ಯೋಜನೆಯ ಫಲಾನುಭವಿಗಳು ಡಿಲೀಟ್ ಆಗ್ತಾರೆ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಇವರು ಹೇಳಿದ್ದಾರೆ. DK ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ನೋಡಿ. ಸುಮಾರು 100 ಕೋಟಿ ರೂಪಾಯಿ ದುರ್ಬಳಕೆ ಆಗ್ತಿದೆ ಅಂತೇಳಿ ಅವರು ಆಪಾದನೆಯನ್ನು ಮಾಡಿದ್ದಾರೆ. ಗ್ಯಾರಂಟಿ ಫಲಾನುಭವಿಗಳ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವ ಅಗತ್ಯವಿದ್ದು ಈ ಕುರಿತು ಪರಿಶೀಲನೆ ಮಾಡುತ್ತಿದ್ದೇವೆ. ಗ್ಯಾರಂಟಿ ಯೋಜನೆಗಳ ಕೆಲ ಫಲಾನುಭವಿಗಳು ಮೃತಪಟ್ಟಿದ್ದು ಸುಮಾರು 100 ಕೋಟಿಯಷ್ಟು ಹಣ ಬೇರೆಯವರ ಖಾತೆಗೆ ಹೋಗಿ ದುರ್ಬಳಕೆ ಆಗ್ತಿದೆ ಅಂತೇಳಿ. ಮತ್ತು ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಅಂತೇಳಿ ಇನ್ನೊಂದಿದೆ ಸ್ನೇಹಿತರೆ, ಮನೆ ಕರೆಂಟ್ ಬಿಲ್, ವಿದ್ಯುತ್, ಉಚಿತ ವಿದ್ಯುತ್, ಇದಕ್ಕೂ ಕೂಡ ಈ ಒಂದು ವ್ಯವಸ್ಥೆ ಜಾರಿ ಮಾಡ್ತಾ ಇದ್ದಾರೆ. ಇದನ್ನು ಕೂಡ ರದ್ದು ಮಾಡುವ ಸಾಧ್ಯತೆ ಇದೆ. ಇಲ್ಲಿ ಕೊಟ್ಟಿದ್ದಾರೆ ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಸ್ಕೀಮ್ ಪರಿಷ್ಕರಣೆಗೆ ಚಿಂತನೆ, ಅನರ್ಹರು ಯೋಜನೆ ಲಾಭ ಪಡೆಯೋದಕ್ಕೆ ಬ್ರೇಕ್ ಅಂತೇಳಿ. ಸೊ ಇದು ಎಲ್ಲಿ ಮಾಡ್ಕೊಳ್ಬೇಕು ಈ ಒಂದು ರಿನ್ಯೂವಲ್ ಮತ್ತು ಬಯೋಮೆಟ್ರಿಕ್ ಅಂದರೆ ಗ್ರಾಮ 1 ಮತ್ತು ಕರ್ನಾಟಕ 1 ಇವುಗಳಲ್ಲಿ ಏನಪ್ಪ ಅಂತಂದರೆ ರಿನ್ಯೂವಲ್ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗಿ ಎಲ್ಲ ಗೃಹಲಕ್ಷ್ಮಿಯರಲ್ಲಿ ನನ್ನೊಂದು ಮನವಿ. ಇದೊಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.